ನಮಸ್ಕಾರ ಸ್ನೇಹಿತರೆ, ನಾನು ಸ್ಪೈಲರ್ ರಿವ್ಯೂ ಆಫ್ ದ ಮೂವಿ ಕೂಲಿಗೆ ಸ್ವಾಗತ. 2025ನ ಒನ್ ಆಫ್ ದಿ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಮೂವೀಸಲ್ಲಿ ಕೂಲಿ ಸಹ ಒಂದು. ಲೋಕೇಶ್ ಕನಗರಾಜ್ ನಿರ್ದೇಶನದ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಕೂಲಿ ಚಿತ್ರ ಈಗ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಈ ಒಂದು ಮೂವಿ ಎಕ್ಸ್ಪೆಕ್ಟೇಷನ್ ರೀಚ್ ಆಯಿತಾ ಅಂದರೆ ಖಂಡಿತವಾಗಿ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ. ಯಾಕಂದರೆ ಕಿಂಗ್ ನಾಗಾರ್ಜುನ, ರಿಯಲ್ ಸ್ಟಾರ್ ಉಪೇಂದ್ರ, ಅಮೀರ್ ಖಾನ್ ಇಂಥ ಬಿಗ್ ಸ್ಟಾರ್ಸ್ ಇರುವಂಥ ಸಿನಿಮಾ ತುಂಬಾ ಎಕ್ಸ್ಪೆಕ್ಟೇಷನ್ನ ಕೂಡಿ ಹಾಕಿತ್ತು. ಆ್ಯಂಡ್ ಲೋಕೇಶ್ ಕನಕರಾಜ್ ಅವರು ಇದುವರೆಗೂ ತೆಗೆದಂಥ ಎಲ್ಲ ಮೂವಿಗಳು ಸಹ ಹಿಟ್ಟಾಗಿತ್ತು. ಆ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಮೂವಿ ಥಿಯೇಟ್ರ್ ಒಳಗಡೆ ಹೋದ ನನಗೆ ತುಂಬಾ ಡಿಸಪಾಯಿಂಟ್ ಆಯಿತು. ಹಂಗಂದ್ಬಿಟ್ಟು ಮೂವಿ ತೀರಾ ಚೆನ್ನಾಗಿಲ್ಲ, ನಾಟ್ ಎಟ್ ಆಲ್ ವಾಚಬಲ್ ಅನ್ನೋ ಥರ ಏನಿಲ್ಲ. ಓಕೆ, ಬಟ್ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗುವಂಥ ಮೂವಿ ಅಂತೂ ಅಲ್ವೇ ಅಲ್ಲ. ರಜನಿಕಾಂತ್ ಓಕೆ, ಡೈರೆಕ್ಷನ್ ಓಕೆ, ಬಟ್ ಸಿನಿಮಾದಲ್ಲಿ ಏನಕ್ಕೆ ಅಂತ ಅಷ್ಟೆಲ್ಲ ಬಿಗ್ ಸ್ಟಾರ್ಸ್ನ ಇಟ್ಕೊಂಡು ಅವ್ರಿಗೆ ಏನಕ್ಕೆ ಆ ಥರ ಕ್ಯಾಮಿಯೋಸ್ ಕೊಟ್ಟಿದ್ದಾರೆ ಅಂತ ಯಾರಿಗೂ ಅರ್ಥನೇ ಆಗೋದಿಲ್ಲ. ಈಗ ಫಿಲಮ್ನಲ್ಲಿ ಮೈನ್ ವಿಲನ್ನೇ ನಾಗಾರ್ಜುನ ಅಂತ ಹೇಳ್ತಾರೆ, ಬಟ್ ಫಿಲಮ್ನಲ್ಲಿ ನಾಗಾರ್ಜುನ ಮೈನ್ ವಿಲನ್ ಅಂತ ಸಿನಿಮಾ ನೋಡಿದವ್ರು ಯಾರಿಗೂ ಅನಿಸೋದೇ ಇಲ್ಲ. ಆ ಥರ ಇದೆ ಸಿನಿಮಾದಲ್ಲಿ. ಅದನ್ನು ನೀವು ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ನಾನು ಇವಾಗ ಸ್ಪಾಯ್ಲರ್ನ ಕೊಡೋಕ್ಕೆ ರೆಡಿ ಇಲ್ಲ, ಬಟ್ ಒಂದಂತೂ ನಿಜ, ಸಿನಿಮಾದಲ್ಲಿ ನಾಗಾರ್ಜುನ ಮೈನ್ ವಿಲನ್ ಅಲ್ವೇ ಅಲ್ಲ. ಆ್ಯಂಡ್ ಉಪೇಂದ್ರ ಅವ್ರನ್ನ ಏನಕ್ಕೆ ಮೂವಿದಲ್ಲಿ ಇಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ. ಏನೋ ಒಂದು ಕನ್ನಡ ಆಡಿಯನ್ಸಿಂದ ಒಂದು ಟಿಕೆಟ್ಸು ಪರ್ಚೇಸ್ ಮಾಡೋ ಥರ ಮಾಡೋಣ ಅಂದ್ಬಿಟ್ಟು ಉಪೇಂದ್ರ ಅವ್ರನ್ನ ಜಸ್ಟ್ ಇಟ್ಟಂಗಿದೆ. ಆ್ಯಂಡ್ ಮೋಸ್ಟು ಫನ್ನಿ ಥಿಂಗ್ ಏನು ಅಂದ್ರೆ ಮೂವಿಯಲ್ಲಿ ಅಮೀರ್ ಖಾನ್ ಅವರ ರೋಲು. ಆ್ಯಕ್ಚುಲಿ ಅಮೀರ್ ಖಾನ್ ಅವ್ರ ರೋಲ್ನ ಯಾವ ಥರ ಇಟ್ಟಂಗಿದೆ ಅಂದರೆ ವಿಕ್ರಮಲ್ಲಿ ರೋಲೆಕ್ಸ್ ಅವರ ರೋಲ್ನ ಇನ್ಸ್ಪಿರೇಷನಾಗಿ ತೊಗೊಂಡು ಇದರಲ್ಲೂ ಕ್ಲೈಮ್ಯಾಕ್ಸಲ್ಲಿ ಏನಾದರೂ ಒಂಥರ ಮ್ಯಾಜಿಕ್ ಮಾಡೋಣ ಅನ್ನೋ ಥರ ಇಟ್ಟಂಗಿದೆ. ಆ್ಯಂಡ್ ನಾನು ಯಾವುದೊಂದು ಇಂಟರ್ವ್ಯೂ ನೋಡಿದೆ, ಲೋಕೇಶ್ ಕನಕರಾಜ್ ಅವ್ರು ಹೇಳ್ತಾಯಿದ್ರು ಅವರ ಕೆರಿಯರ್ನಲ್ಲಿ ಇದು ಅವ್ರು ಇದುವರೆಗೂ ಮಾಡಿರುವಂಥ ಮೂವಿಗಳಲ್ಲಿ ಬೆಸ್ಟ್ ಮೂವಿ ಅಂತ. ಬಟ್ ನನಗೆ ಆ ಥರ ಅನ್ನಿಸ್ಲಿಲ್ಲ. ಅವರು ಇದುವರೆಗೂ ಮಾಡಿರೋ ಮೂವಿಗಳಲ್ಲಿ ಸ್ವಲ್ಪ ಕಮ್ಮಿ ರೇಂಜಲ್ಲಿ ಬರುವಂಥ ಮೂವಿ ಇದು ಅನ್ನಿಸ್ತು. ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಿರೋ ಮೂವಿ ಥಿಯೇಟರ್ಗೆ ಜಸ್ಟ್ ಒಂದು 2.5 3 ಅವರ್ಸು ಟೈಮ್ ಪಾಸ್ ಮಾಡೋಕ್ಕಂತ ಹೋದರೆ ಓಕೆ, ವಾಚಬಲ್, ಗುಡ್ ಆಗಿದೆ ಮೂವಿನೇ. ಬಟ್ ಏನು ಅಂದರೆ ಅವರು ಈ ಸಿನಿಮಾಗಿದ್ದಂತಹ ಐಪ್ಗೆ, ಈ ಸಿನಿಮಾಗಿದ್ದಂಥ ಎಕ್ಸ್ಪೆಕ್ಟೇಷನ್ಗೆ, ಲೋಕೇಶ್ ಕನಕರಾಜ್ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋವಂಥ ಪ್ರಾಡಕ್ಟ್ ಕ್ವಾಲಿಟಿಗೆ ಈ ಮೂವಿ ವರ್ತ್ ಅನ್ನಿಸ್ಲಿಲ್ಲ ನನಗೆ. ಮೂವಿನಲ್ಲಿ ಪಾಸಿಟಿವ್ ವಿಚಾರಗಳಿಗೆ ಬಂದರೆ ಸೋಬಿನ್ ಆಸ್ ಎ ದಯಾಲ್ ಆಸ್ ಗುಡ್. ಅವರ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಅವರ ಒಂದು ಆ್ಯಕ್ಟಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ರಜನಿಕಾಂತ್ ಸರ್ ಆ್ಯಸ್ ಎ ದೇವಾಗಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ದೇವಾಗಿ ತುಂಬ ಚೆನ್ನಾಗಿದ್ರು. ಕೆಲವೊಂದು ಸೀನ್ಗಳಲ್ಲಿ, ಫೈಟಿಂಗ್ ಸೀನ್ಗಳಲ್ಲಿ ಒಂಥರ CGI ಥರ ಇಲ್ಲಾಂದರೆ ಯಾವುದೊಂಥರ ಡೂಪ್ ಯೂಸ್ ಮಾಡ್ದಂಗೆ ಕಾಣಿಸುತ್ತೆ. ಅವರ ಏಜ್ಗೆ ಅದು ತಪ್ಪಿಲ್ಲ, ಬಟ್ ಅವರ ಒಂದು ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಅವರ ಒಂದು ಮಾಸ್ ಲುಕ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಮೂವಿಯಲ್ಲಿ. ಸೈಮನ್ ಕ್ಯಾರೆಕ್ಟ್ರಲ್ಲಿ ನಾಗಾರ್ಜುನ ಅವ್ರನ್ನ ಯಾಕೋ ತುಂಬಾ ಕಡಿಮೆ ಮಾಡಿ ತೋರಿಸ್ದಂಗೆ ಅನ್ನಿಸ್ತು ನನಗೆ. ಆ್ಯಂಡ್ ಈ ಒಂದು ಮೂವಿಗೆ ನನ್ನ ರಿವ್ಯೂ 100ಗೆ 65%. ವಿತೌಟ್ ಎನಿ ಹೈಪು, ಜಸ್ಟ್ ಓಕೆ, ಒಂದು 2.5 3 ಅವರ್ಸ್ಗೆ ಏನೋ ಒಂದು ಟೈಮ್ ಪಾಸ್ ಬೇಕು ಅನ್ನೋರು ಮಾತ್ರ ಮೂವಿಗೆ ಹೋದರೆ 100% ಟೈಮ್ ಪಾಸ್ ಆಗುತ್ತೆ. ನೀವು ಒಂದು ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ ಮೂವಿ ಹೋಗಿದ್ರೆ 100% ಡಿಸಪಾಯಿಂಟ್ ಆಗ್ತೀರಾ. ಮೂವಿ ನೋಡೋಕ್ಕೆ ಓಕೆ, ಆವ್ರೇಜಾಗಿ ನೋಡೋಂಗಿದ್ರೆ ನೋಡ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ಇನ್ನೂ ಒಳ್ಳೆ ಉತ್ತಮ ರೀತಿಯ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು.